Greetings in the precious name of Jesus Christ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಸಹ ನಾನು ಅಭಿನಂದಿಸುತ್ತೇನೆ. Welcome to this Kannada episode of Ebenezer Ministries. ಎಬೆನೆಜರ್ ಮಿನಿಸ್ಟ್ರಿಯ ಕನ್ನಡ ಎಪಿಸೋಡ್ಗಾಗಿ ನಿಮ್ಮೆಲ್ಲರನ್ನು ಸಹ ಆಹ್ವಾನಿಸುತ್ತೇನೆ. For today's meditation, let us turn to the book of Judges, chapter 6, verse 12. ಈ ದಿನ ನಾವು ದೇವರ ವಾಕ್ಯಕ್ಕೆ ತಿರುಗಿಸಿಕೊಳ್ಳೋಣ. ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 12ನೇ ವಚನ. And the angel of the Lord appeared to Gideon and said to him, "The Lord is with you, you mighty man of courage." ಯೆಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ ಅವನಿಗೆ, ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಅಂದನು. ಆಗ ಗಿದ್ಯೋನನು ಅವನಿಗೆ, ಸ್ವಾಮಿ, ಯೆಹೋವನು ನಮ್ಮ ಸಂಗಡ ಇದ್ದರೆ. The Israelites did evil in the sight of the Lord. ಇಲ್ಲಿ ನಾವು ನೋಡೋದಾದ್ರೆ ಇಸ್ರಾಯೇಲ್ ಮಕ್ಕಳು ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ರು. The Lord gave them to the hand of Midian for 7 years. ಮಿದ್ಯಾನರಿಗೆ ಒಪ್ಪಿಸಿಕೊಟ್ರು ದೇವರು 7 ವರ್ಷ ಅವರ ಒಂದು ದಾಸತ್ವದಲ್ಲಿ ಇರುವುದಕ್ಕೆ. Israel was greatly impoverished because of the Midianites. ಆ ಒಂದು ಮಿದ್ಯಾನರಿಂದ ತುಂಬಾ ದುಃಖ ತಪ್ತರಾದ್ರು. And the Israelites cried to the Lord. ಇಸ್ರಾಯೇಲ್ ಮಕ್ಕಳುಗಳು ದೇವರಿಗೆ ಮೊರೆ ಇಡಲ್ಪಟ್ರು. The Lord sent an angel to Gideon. ಕರ್ತನು ದೂತನನ್ನು ಕಳಿಸಿಕೊಟ್ರು ಗಿದ್ಯೋನನೊಂದಿಗೆ ಮಾತನಾಡುವುದಕ್ಕೆ. He was beating wheat in the winepress to hide it from the Midianites. ಆತನು ಇದರಲ್ಲಿ ಕುಯ್ಲಿನಲ್ಲಿ ದ್ರಾಕ್ಷನು ಕುಯ್ಯುತ್ತಿರುವಾಗ ಆ ಒಂದು ಮರೆಯಲ್ಲಿ ದೇವರು ಆತನ ಸಂಗಡ ಮಾತಾಡಿದರು. The angel of the Lord said to Gideon, "The Lord is with you, you mighty man of courage." ದೇವರು ಆತನಿಗೆ ಹೇಳ್ತಾನೆ, ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಅಂತ ದೇವದೂತರು ಹೇಳ್ತಾರೆ. The period of Judges in the history of Israel was dark days. ಈ ದಿನಗಳನ್ನ ನೆನೆಸಿ ನೋಡೋದಾದ್ರೆ ಇಸ್ರಾಯೇಲ್ ಮಕ್ಕಳಿಗೆ ಒಂದು ಅಂಧಕಾರದ ಅಥವಾ ಕತ್ತಲೆಯ ಒಂದು ದಿನಗಳು ಅಂತ ನಾವು ಸೂಚಿಸ್ತೇವೆ. Enemies of God were gaining victory. ಶತ್ರುಗಳಾದವರು ದೇವ ಮಕ್ಕಳಿಗೆ ವಿರುದ್ಧವಾಗಿ ಬೀಳ್ತಾ ಇದ್ರು. The Israelites asked themselves, where are the miracles we used to hear? ನಾವು ಕೇಳ್ತಿದ್ದಂತ ಅದ್ಭುತಗಳು ಎಲ್ಲಿ ನಡೀತವೆ ಈಗ? They doubted whether God doesn't have the power today. ದೇವರೇ, ನಿನ್ನ ಶಕ್ತಿ ಈಗ ತೋರಿಸು ಅಂತ ಇಸ್ರಾಯೇಲ್ ಮಕ್ಕಳು ಕೇಳಿಕೊಳ್ತಿದ್ದಾರೆ. God is with you, you mighty man of valor. ನೀವು ಪರಾಕ್ರಮಶಾಲಿ ಆದವರು, ಅದರಿಂದ ದೇವರು ನಿಮ್ಮ ಸಂಗಡ ಇದ್ದಾನೆ. Gideon is frightened to death. ಗಿದ್ಯೋನನು ಸಾವಿಗೆ ಒಳಪಡುವಂತ ಸ್ಥಿತಿಗೆ ಒಳಪಟ್ಟ. He was asking if the Lord is with us, why then is all these sufferings? ದೇವ್ರೆ, ನೀನ್ ಇರುವುದಾದ್ರೆ ಹೇಗೆ ಮತ್ತೆ ಎಲ್ಲಾ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದೀವಿ? Where is the miracles our fathers told us? ನೀನು ಮಾಡಿದಂತ ಅದ್ಭುತ ಕೃತ್ಯಗಳು ಎಲ್ಲಿ? Did not the Lord bring us from Egypt? ಅದೇ ಕರ್ತನಲ್ವಾ ನಮ್ಮನ್ನ ಐಗುಪ್ತದಿಂದ ಬಿಡಿಸಿ ರಕ್ಷಿಸಿ ಹೊರಗೆ ತಂದಂತ ದೇವರು. Now the Lord has forsaken us. ದೇವರು ನಮ್ಮನ್ನ ಕೈ ಬಿಟ್ಟಿದ್ದಾನೆ. God, go in thy might. ಹೋಗು, ನನ್ನ ಮುಂದೆ ನೀನು, ನಾನು ಕಳಿಸುತ್ತೇನೆ ನನಗೋಸ್ಕರವಾಗಿ. And God said, Gideon, you shall smite Midianites as one man.
ನೀವು ಎಲ್ಲ ಮಿದ್ಯಾನರನ್ನು ನೀನು ಸಂಪೂರ್ಣವಾಗಿ ನಾಶ ಮಾಡುವಿ, ನೀನು ಹೋಗುವಂತ ದೇವರು ಕರ್ತನ ದೂತನೇ ಹೇಳ್ತಿದ್ದಾರೆ. God said, Gideon, I have a job for you. ಗಿಡಿಯೋನನೇ, ನಾನು ನಿನಗೋಸ್ಕರ ಒಂದು ಕೆಲಸವನ್ನು ಸಿದ್ಧ ಮಾಡಿದ್ದೀನಿ. Don't say that you are just an ordinary man. ನೀವು ಸಾಮಾನ್ಯವಾದ ವ್ಯಕ್ತಿ ಅಂತಂತ ನೀವು ಯೋಚಿಸಬೇಡ ಅಂತ ದೇವರು ಗಿದಿಯೋನನಿಗೆ ಹೇಳ್ತಾರೆ. Don't say that you are only an ordinary person. ನೀನು ಸಾಮಾನ್ಯವಾದ ವ್ಯಕ್ತಿ ಅಂತ ಯೋಚಿಸಬೇಡ. But God called him a man of courage. ಆದ್ರೆ ದೇವರು ಈತನನ್ನ ಕರೆದಲ್ಪಟ್ಟರೆ ಧೈರ್ಯಶಾಲಿ, ಪರಾಕ್ರಮಶಾಲಿ. By this, God meant what he could be with God's power upon him. 6:34 But the Spirit of the Lord clothed Gideon with himself and took possession of him, and he blew a trumpet. ಆಗ ಗಿದಿಯೋನನು ಯೆಹೋವನ ಆತ್ಮನ ಆವೇಶವುಳ್ಳವನಾಗಿ ಕೊಂಬನು ಊದಲು ಅಬೀಯೆಚರನ ಗೋತ್ರದವರು ಬಂದು ಅವನನ್ನು ಹಿಂಬಾಲಿಸಿದರು. So if we have a relationship with Jesus Christ, God will use us. ನಾವು ಯೇಸು ಕ್ರಿಸ್ತನೊಂದಿಗೆ ಅನ್ಯೋನ್ಯತೆ ಐಕ್ಯತೆಯಲ್ಲಿ ಇರುವುದಾರೆ ದೇವರು ಸಹ ನಮ್ಮನ್ನು ಉಪಯೋಗಿಸಿಕೊಳ್ಳುತ್ತಾನೆ. We can do extraordinary things by the power of the Holy Spirit. ಪರಿಶುದ್ಧಾತ್ಮ ದೇವರಿಂದ ನಾವು ಅಸಾಧಾರಣವಾದ ಕಾರ್ಯಗಳನ್ನು ಮಾಡಬಹುದು. That makes a person a man of valor. ಆ ವ್ಯಕ್ತಿ ಪರಾಕ್ರಮಶಾಲಿಯಾದ ವ್ಯಕ್ತಿಯಾಗಿರ್ತಾನೆ. If you want God to use you, take the idols out of your life. ನೀವು ದೇವರಿಂದ ಉಪಯೋಗಿಸಲ್ಪಡ್ಬೇಕು ಅಂದ್ರೆ ವಿಗ್ರಹವಾಗಿ ಮಾರ್ಪಡಿಸಿಕೊಂಡಿರುವಂತಹ ಸಂಗತಿಗಳನ್ನ ತೆಗೆದುಹಾಕಬೇಕು. Is Jesus number one in your life? ಯೇಸು ಕ್ರಿಸ್ತನೇ ನಿಮಗೆ ಮೊದಲ ಪ್ರಥಮ ಸ್ಥಾನವಾಗಿದ್ರೆ, if not, you have an idol in your life. ಆತನ ಪ್ರಥಮ ಸ್ಥಾನ ನೀವು ಮಾಡಿಕೊಂಡಿಲ್ಲ ಅಂದ್ರೆ ಆತನ ವಿಗ್ರಹವಾಗಿ ಇಟ್ಕೊಂಡಂಗೆ ನೀವು. Idol is anything you love more than God. ದೇವರಿಗಿಂತ ಮಿಗಿಲಾಗಿ ನೀವು ಹೆಚ್ಚು ಯಾವ್ದನ್ನ ಪ್ರೀತಿಸ್ತಿರೋ ಅದೇ ವಿಗ್ರಹವಾಗಿದೆ. Idol is anything you fear more than God. ದೇವರಿಗಿಂತ ಯಾವ್ದಕ್ಕೆ ಹೆಚ್ಚು ಭಯ ಪಡ್ತಿರೋ ಅದೇ ನಿಮಗೆ ವಿಗ್ರಹವಾಗಿದೆ. Idol is anything you serve more than God. ದೇವರಿಗಿಂತ ಮಿಗಿಲಾಗಿ ಯಾವುದನ್ನ ನೀವು ಸೇವಿಸ್ತಿರೋ ಅದೇ ನಿಮಗೆ ವಿಗ್ರಹವಾಗಿದೆ. Idol is anything you value more than God. ದೇವರಿಗಿಂತ ಯಾವುದನ್ನ ಅಮೂಲ್ಯವಾದದಂತ ನೀವು ಬಯಸ್ತಿರೋ ಅದೇ ನಿಮಗೆ ವಿಗ್ರಹವಾಗಿದೆ. If you love your job more than God, it is an idol. God cannot use you with your unconfessed sins. ನೀವು ಅರಿಕೆ ಮಾಡದೇ ಇರುವಂತ ಪಾಪಗಳನ್ನು ಇಟ್ಟುಕೊಂಡಿರುವುದಾದ್ರೆ ದೇವರು ನಿಮ್ಮನ್ನ ಉಪಯೋಗಿಸಕ್ಕಾಗದು. God is looking for people who cannot be intimidated. ಸೊ ಯಾವ ವ್ಯಕ್ತಿ ಹಿಂಜರಿದು ಹೋಗ್ತಾನೆ ಹಿಂದೆ ಅಂತ ವ್ಯಕ್ತಿನ ದೇವರು ಉಪಯೋಗಿಸಲಾರನು. God has not given a spirit of fear, but a spirit of power. ದೇವರು ಭಯವನ್ನು ಹುಟ್ಟಿಸುವಂತ ಆತ್ಮವನ್ನು ಕೊಟ್ಟಿಲ್ಲ, ಆತನು ಪರಾಕ್ರಮಶಾಲಿಯಾದ ಆತ್ಮವನ್ನು ಕೊಟ್ಟಿದ್ದಾನೆ. We are given a spirit of power and love. ನಮಗೆ ದೇವರು ಕ್ರಿಸ್ತ ಯೇಸುವಿನ ಮೂಲಕವಾಗಿ ಆತನ ಪ್ರೀತಿ ಮತ್ತೆ ಆತನ ಶಕ್ತಿಯನ್ನು ಕೊಟ್ಟಿದ್ದಾನೆ. Bible says love removes fear. ನೋಡಿ, ಪ್ರೀತಿಯು ಪಾಪವನ್ನು ಸಂಪೂರ್ಣವಾಗಿ ಇಲ್ಲದಂತೆ ಮಾಡುತ್ತೆ. We need a sound mind. God allows Gideon to hear two men talking about a dream. ಆ ಕನಸಿನಲ್ಲಿ ಅನೇಕ ಜನಗಳು ಮಾತಾಡುವ ಸಂಗತಿಗಳನ್ನ ಅಲ್ಲಿ ದೇವರು ಪ್ರಕಟಿಸಿದ ನಾವು ಕಾಣ್ತೇವೆ.
A loaf of barley bread rolls down a hill. ಅಲ್ಲಿ ಇದ್ದಂತಹ ಒಂದು ರೊಟ್ಟಿ ಅದು ಚಕ್ರವಾಗಿ ತಿರುಗಿಕೊಂಡು ಬಂದು ಆ ಸ್ಥಳಕ್ಕೆ ಬೀಳುವುದನ್ನ ನಾವು ನೋಡ್ತೇವೆ. And it hit a tent and the tent collapsed. ಅವರು ಆ ಸ್ಥಳದಲ್ಲಿ ಏನೆಲ್ಲ ಬಂದು ಹೊಡೆದ ನಂತರ ಎಲ್ಲವೂ ಸಹ ನಾಶವಾಗಿ ಹೋಯಿತು. That barley bread is Gideon. Filled with the Holy Spirit, you are a barley bread to smash the enemy. ಶತ್ರುವನ್ನು ನಾಶ ಮಾಡೋದಕ್ಕೆ ನೀವು ಸಹ ಅದೇ ರೀತಿ ಆ ರೊಟ್ಟಿ ಹೇಗೆ ಹೋಗಿ ನಾಶ ಮಾಡ್ತೋ ಆ ರೀತಿ ಪವಿತ್ರಾತ್ಮ ಬಲ ಉಳ್ಳವರಾಗಿ ಇರ್ತೀರಾ. A spirit-filled person is dangerous to Satan. ಶತ್ರುವಿಗೆ ತುಂಬಾ ಅಪಾಯಕಾರಿ ಆದಂತ ವ್ಯಕ್ತಿ ಯಾರು ದೇವರ ಆತ್ಮದಲ್ಲಿ ತುಂಬಿರ್ತಾನೋ ಅಂತ ವ್ಯಕ್ತಿ. With God on our side, we can accomplish anything. ದೇವರು ನಮ್ಮ ಕಡೆ ಇರುವಾಗ ನಾವು ಎಲ್ಲವನ್ನು ಸಹ ಸ್ಥಾಪಿಸಬಹುದು. So God gave victory to the Israelites. ಇಸ್ರೇಲ್ ಮಕ್ಕಳಿಗೆ ದೇವರು ಜಯವನ್ನು ಕೊಟ್ಟರು. The soldiers in the Midianite camp were terrified and then they ran away. ಮಿದ್ಯಾನರ ಮಧ್ಯದಲ್ಲಿದ್ದಂತ ಎಲ್ಲ ಸೈನಿಕರು ತತ್ತರಿಸಲ್ಪಡಲ್ಪಟ್ರು. ತತ್ತರಿಸಿ ಎಲ್ಲರಿಗೂ ಸಹ ಗಾಬರಿ ಉಂಟಾಗಿ ಭಯ ಹಿಡಿಯಿತು. The Lord will fight your battles. ಕರ್ತನು ನಮಗೋಸ್ಕರ ಯುದ್ಧ ಮಾಡುತ್ತಾನೆ. Jesus Christ died for the sins of the people and rose again from the dead. ಯೇಸು ಕ್ರಿಸ್ತರು ನಮ್ಮೆಲ್ಲರಿಗೋಸ್ಕರವಾಗಿ ಆ ಕಲ್ವಾರಿ ಶಿಲುಬೆ ಮೇಲೆ ಬಲಿಯಾದ್ರು. 3ನೇ ದಿವಸ ಆತನು ಎದ್ದು ಬಂದನು. So when Jesus died and rose again, Satan was defeated. ಯಾವಾಗ ಯೇಸು ಸ್ವಾಮಿ ಎದ್ದೇಳಲ್ಪಟ್ಟರೋ ಮರಣದಿಂದ, ಶತ್ರು ಸೈತಾನನು ಆತನು ಲಯವಾಗಲ್ಪಟ್ಟ. The Lord Jesus Christ gave a decisive blow to Satan at Calvary. ಶತ್ರುವಿನ ತಲೆಯನ್ನು ಆತನು ಜಜ್ಜಿದ ಕಲ್ವಾರಿ ಶಿಲುಬೆ ಮೇಲೆ ಬಲಿಯಾದ ನಿಮಿತ್ತ. And Jesus said, all authority has been given to him. ಯೇಸು ಸ್ವಾಮಿನೇ ಹೇಳಿದ್ದಾರೆ, ನನಗೆ ಎಲ್ಲ ಅಧಿಕಾರವೂ ಕೊಡಲ್ಪಟ್ಟಿದೆ. And Jesus sent his disciples with authority and power to plunder the strongholds of Satan. ಶತ್ರುವಿನ ಕಾರ್ಯಗಳನ್ನೆಲ್ಲ ನಾಶ ಮಾಡೋದಕ್ಕಾಗಿ ದೇವರು ಯೇಸು ಕ್ರಿಸ್ತನು ಎಲ್ಲಾ ಶಿಷ್ಯರನ್ನು ಅಭಿಷೇಕಿಸಿ ಕಳಿಸಲ್ಪಟ್ಟಿದ್ದಾನೆ. So we have to submit our life completely to God. ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಕ್ರಿಸ್ತ ಯೇಸುವಿಗೆ ಸಮರ್ಪಣೆ ಕೊಡಬೇಕು. You have no authority if you do not submit to God. ನಿಮಗೆ ಅಧಿಕಾರ ಬರುವುದಿಲ್ಲ ನೀವು ಪರಿಪೂರ್ಣವಾಗಿ ದೇವರಿಗೆ ಅಧೀನವಾಗದ ಹೋದ್ರೆ. Do not give place to the devil. ಶತ್ರುವಿಗೆ ಅವಕಾಶ ಕೊಡಬೇಡಿರಿ. Do not give a place for the enemy to access to your mind and heart. ನಿಮ್ಮ ಮನಸ್ಸಿನಲ್ಲಿ ಶತ್ರುವಿಗೆ ಆಳ್ವಿಕೆ ಮಾಡೋದಕ್ಕೆ ಅವಕಾಶ ಕೊಡಬೇಡಿ. You have authority because you have a relationship with Jesus Christ. ನಿಮಗೆ ಅಧಿಕಾರ ಉಂಟು, ಕಾರಣ ಯಾಕೆಂದ್ರೆ ಯೇಸು ಕ್ರಿಸ್ತನೊಂದಿಗೆ ಅನ್ಯೋನ್ಯತೆಯಲ್ಲಿ ಇದ್ದೀರಾ. When you stand against the enemy, you stand and resist him in the name of Jesus Christ. ಶತ್ರು ಯಾವಾಗ ನಿಮ್ಮ ವಿರುದ್ಧವಾಗಿ ಬರಪಡ್ತಾರೋ ನೀವು ಸಹ ದೇವರಿಂದ ಬಲ ಹೊಂದಿದವರಾಗಿ ಆ ಶತ್ರುವನ್ನ ಗದರಿಸಿ ಎದುರಿಸಿ. The name of Jesus Christ is above all other names. ಯೇಸು ಕ್ರಿಸ್ತನ ನಾಮವು ಎಲ್ಲಾ ನಾಮಕ್ಕಿಂತಲೂ ಮೇಲಾದ ನಾಮ. It is the name that defeated sin and Satan. ಈ ಒಂದು ಯೇಸುವಿನ ನಾಮವೇ ಶತ್ರುವನ್ನು ಅದು ಸೋಲಿಸಲ್ಪಡ್ತು, ಅಷ್ಟೇನೆ ಅಲ್ಲ ಪಾಪವನ್ನು ಜಯಿಸಲ್ಪಡ್ತು. This is the name that has overcome death. ಯೇಸುವಿನ ನಾಮವು ಮರಣವನ್ನು ಜಯಿಸಿತು. So when we use the name of Jesus Christ, we have authority over the enemy. ನಾವು ಯಾವಾಗ ಯೇಸುವಿನ ನಾಮವನ್ನು ನಮ್ಮ ಬಾಯಲ್ಲಿ ಉಚ್ಚರಿಸುತ್ತೇವೋ ಅವಾಗ ನಮಗೆ ದೇವರ ಅಧಿಕಾರ ಉಂಟು. Use the word against Satan. ಶತ್ರುವಿನ ಕಾರ್ಯಗಳಿಗೆ ವಿರುದ್ಧವಾಗಿ ನೀವು ಮಾತನಾಡಿ. The word is a weapon. ನಮ್ಮ ಬಾಯಲ್ಲಿ ನುಡಿಯುವಂತ ಒಂದು ಮಾತುಗಳೇ ಆ ಒಂದು ಆಯುಧವಾಗಿದೆ. So don't say that
you are helpless when you confront with the problems of your life. ನಿಮ್ಮ ಜೀವಿತದ ಎಲ್ಲಾ ಸಮಸ್ಯೆಗಳಿಂದ ತುಂಬಿಸಲ್ಪಟ್ಟಿದ್ರೆ ಅದಕ್ಕಾಗಿ ನೀವು ಗೊಂದಲ ಪಡಬೇಡಿ. ಯೇಸುವಿನ ಅಧಿಕಾರ ನಾಮವನ್ನು ಉಪಯೋಗಿಸಿ. A believer has to face many challenges. ವಿಶ್ವಾಸಿಗಳಾದರೂ ಅನೇಕ ಸವಾಲುಗಳನ್ನು ಎದುರಿಸ್ತಾರೆ. With God's power, we shall overcome. ದೇವ ಮಕ್ಕಳಾದವರು ದೇವರ ಶಕ್ತಿಯಿಂದ ಜಯಿಸಲ್ಪಡ್ತಾರೆ. Anyone who is filled with the power of the Holy Spirit is a man of valor. ಯಾವ ವ್ಯಕ್ತಿ ದೇವರ ಆತ್ಮದಿಂದ ತುಂಬಿಸಲ್ಪಟ್ಟಿರ್ತಾರೋ ಅಂತ ವ್ಯಕ್ತಿಗಳು ಅವುಗಳನ್ನೆಲ್ಲವನ್ನು ಜಯಿಸಿ ನಿಲ್ಲುವಂತರಾಗ್ತಾರೆ. May the Lord bless you with these words. Amen. ಕರ್ತನ ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.